ಎದ್ದೇಳಿ ಬ್ರಹ್ಮದೇವ, ಎದ್ದೇಳಿ. ಬ್ರಹ್ಮಶ್ರೀ ಮಡಕೆ ಇಟ್ಕೊಳಕ್ ಆಗ್ತಿದ್ರು, ನೀವ್ ಯಾಕೆ ಅದನ್ನ ಕೆಳಗಿಡ್ಸಿಲ್ಲ? ಇಲ್ಲ ಇಲ್ಲ, ಈ ಮಡಕೆ ಕೆಳಗಿಟ್ರೆ ನೀವು ಭಯ ಪಡ್ಬೇಡಿ, ನಾನಿದ್ದೀನಲ್ಲ. ನಿಮ್ಗೆ ಏನೂ ಆಗಲ್ಲ. ಕೊಡಿ, ಆ ಮಡಕೆ ನಾನು ಇಟ್ಕೋತೀನಿ. ನನಗೇನಾಗಿತ್ತು? ಎಲ್ಲರೂ ಪಾರಾದರು. ಇದರ ಅರ್ಥವೇನು ಪ್ರಲಬ್ಧ? ಭಗವಂತ, ನಿಮ್ಮ ಗುರಿ ಯಾವತ್ತೂ ತಪ್ಪೋದೇ ಇಲ್ಲ. ಭಗವಂತನ ಗುರಿ ಎಂದಿಗೂ ತಪ್ಪಾಗದು. ಆದರೂ ಎಲ್ಲರೂ ಪಾರಾದರು. ಇದರ ಅರ್ಥವೇನೆಂದರೆ ಇವರಲ್ಲಿ ಯಾರೂ ಅಪರಾಧಿಯಲ್ಲ. ಇವರೆಲ್ಲರೂ ಭಗವಂತ ಕಂಸನ ಪರಮ ಭಕ್ತರು. ನನ್ನ ಪ್ರಿಯ ಭಕ್ತರೇ, ನೀವೆಲ್ಲರೂ ಭಗವಂತ ಕಂಸನ ಅಗ್ನಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದೀರಿ. ಹೋಗಿ ಭಗವಂತ ಕಂಸನ ಜಪ ಮಾಡಿ. ಹೋಗಿ. ಭಗವಂತ ಕಂಸನಿಗೆ ಜೈ, ಭಗವಂತ ಕಂಸನಿಗೆ ಜೈ, ಭಗವಂತ ಕಂಸನಿಗೆ ಜೈ, ಭಗವಂತ ಕಂಸನಿಗೆ ಜೈ. ಆಶೀರ್ವಾದ, ಭಗವಂತ ಕಂಸನ ಆಶೀರ್ವಾದ. ಭಗವಂತ, ಗುಪ್ತ ದ್ವಾರ ತೆರೆದೇ ಇದೆ. ಅರಮನೆಯಲ್ಲಿರೋದು ಕೇವಲ ಇವರಷ್ಟೇ. ಇವರಿಗೂ ಗುಪ್ತ ಮಾರ್ಗದ ರಹಸ್ಯ ಗೊತ್ತಿರಬಹುದಲ್ಲ. ಆದರೆ ಅಪರಾಧಿ ಯಾರೆಂದು ನನಗೆ ತಿಳಿದಿದೆ. ಅಷ್ಟೇ ಅಲ್ಲ, ಅವನು ಮತ್ತೆ ಮತ್ತೆ ನನ್ನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ನನಗೀಗಲೇ ಅವನ ಮೃತ್ಯು ಬೇಕಾಗಿಲ್ಲ. ನನಗೆ ಅದರ ಚಿಂತೆ ಇಲ್ಲ. ನನ್ನ ಚಿಂತೆ ಇರುವುದು ನಾನು ಗೋಕುಲಕ್ಕೆ ಕಳಿಸಿದವರೆಲ್ಲ ಮರಳಿ ಬರುತ್ತಿಲ್ಲವೆಂದು. ಎಲ್ಲಿದ್ದಾನೆ ಬ್ರಹ್ಮ ರಾಕ್ಷಸ ಶ್ರೀಧರ? ನಿಮ್ಗೇನು ಆಗಿಲ್ಲ ಅಲ್ವಾ ಬ್ರಹ್ಮದೇವ? ನಾನು ಅಮ್ಮ, ಬ್ರಹ್ಮದೇವ ಜಾಸ್ತಿ ಊಟ ಮಾಡಿದ್ದಾರೆ ಅನ್ಸುತ್ತೆ. ನೋಡು, ಅವರಿಗೆ ಎಷ್ಟು ಆಯಾಸ ಆಗಿದೆ. ಬ್ರಹ್ಮದೇವರಿಗೆ ಈಗ ವಿಶ್ರಾಂತಿ ಬೇಕಾಗಿದೆ. ಕೃಷ್ಣ ನಿಜ ಹೇಳ್ತಿದ್ದಾನೆ. ನಿಮ್ಮ ಆರೋಗ್ಯ ಸರಿಯಾಗಿಲ್ಲ. ನೀವು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿ. ಅಪ್ಪ, ಅಮ್ಮ ನನ್ಗೋಸ್ಕರ ಅನುಷ್ಠಾನ ಮಾಡ್ತಿದ್ದಾಳಲ್ಲ, ನಾನೇ ಅವ್ರನ್ನ ವಿಶ್ರಾಂತಿ ಮಂದಿರಕ್ಕೆ ಕರ್ಕೊಂಡೋಗ್ಲಾ? ಕರ್ಕೊಂಡು ಹೋಗು. ಆದ್ರೆ ಏನೇನೋ ಪ್ರಶ್ನೆ ಕೇಳಿ ಅವ್ರಿಗೆ ತೊಂದರೆ ಕೊಡಬಾರ್ದು. ಸರಿ ಅಪ್ಪ. ಬ್ರಹ್ಮದೇವ, ಯೋಚನೆ ಮಾಡ್ಬೇಡಿ, ನನ್ ಜೊತೆ ಬನ್ನಿ. ನೀನು ನನಗೆ ವಿಶ್ರಾಂತಿಯಲ್ಲ ಅವಕಾಶ ನೀಡ್ತಾ ಇದ್ಯಾ. ಈ ಬಾರಿ ನಾನು ಸತ್ಯ ಅವಶ್ಯವಾಗಿ ತಿಳಿತೀನಿ. ಅಮ್ಮ ಹೇಳ್ತಾಳೆ, ಯಾವ ಮನುಷ್ಯನು ತುಂಬಾ ದಿನ ಸತ್ಯ ಮುಚ್ಚಿಡಕ್ಕಾಗಲ್ಲ ಅಂತ. ಬ್ರಹ್ಮದೇವ, ನೀವು ನಿಮ್ ಸತ್ಯನ ಒಪ್ಕೊಳ್ಳೇಬೇಕು. ಬ್ರಹ್ಮದೇವ, ಬನ್ನಿ ನನ್ ಜೊತೆ. ನಾರಾಯಣ ನಾರಾಯಣ. ಪ್ರಭು, ಬ್ರಹ್ಮ ರಾಕ್ಷಸ ಶ್ರೀಧರ ಬ್ರಾಹ್ಮಣ ವೇಷದಲ್ಲಿ ನಾರಾಯಣನನ್ನು ಹುಡುಕಲು ಬಂದ. ಇಂದು ಅವನಿಗೆ ಪೂರ್ಣವಾಗಿ ನಾರಾಯಣ ದರ್ಶನವಾಗುತ್ತದೆ ಎಂದು ನನಗನಿಸುತ್ತಿದೆ. ನಾರಾಯಣ ನಾರಾಯಣ. ಇದು ಅನರ್ಥವಾಯ್ತಲ್ಲ ಮಹಾರಾಣಿ. ಆದರೆ ಮಹಾರಾಜ ಕಂಸ ಯಾರನ್ನೂ ಶಿಕ್ಷಿಸಲಿಲ್ಲ. ಅದಕ್ಕೆ ನೀವೇ ಯೋಚಿಸಿ ಮಹಾರಾಣಿ. ಕಂಸ ಯಾರಿಗೂ ಶಿಕ್ಷೆ ಕೊಡ್ಲಿಲ್ಲ ಅಂದ್ರೆ ಏನರ್ಥ? ಇದ್ರ ಅರ್ಥ ಏನಂದ್ರೆ ಅಪರಾಧಿ ಯಾರು ಅನ್ನೋದು ಕಂಸನಿಗೆ ಗೊತ್ತಿದೆ. ಆದ್ರೆ ನೀವೇನು ಯೋಚನೆ ಮಾಡಬೇಡಿ. ಕಂಸನಿಗೆ ನಿಮ್ಮ ಮೇಲೆ ಸಂದೇಹ ಬರೋದಕ್ಕೂ ಮೊದಲೇ ನಾನು ಹೋಗಿ ಅವನ ಮುಂದೆ ನನ್ನ ಅಪರಾಧ ಒಪ್ಕೊಳ್ತೇನೆ. ಅಕ್ರೂರರೇ, ಇದು ಆತ್ಮಹತ್ಯೆಯಾಯಿತು. ಆತ್ಮಹತ್ಯೆ ಅಲ್ಲ ಮಹಾರಾಣಿ, ರಕ್ಷಣೆ.
ಯಾಕಂದ್ರೆ ಕುಟಿಲ ನೀತಿ ಹೇಳುತ್ತೆ, ಇಬ್ರು ಸಾಯೋ ಸನ್ನಿವೇಶ ಬಂದಾಗ ಒಬ್ಬ ತನ್ನ ಪ್ರಾಣತ್ಯಾಗ ಮಾಡಿ ಇನ್ನೊಬ್ಬನನ್ನ ಬದುಕಿಸ್ಬೇಕು ಅಂತ. ಅಕ್ರೂರರೇ, ಕಂಸನ ಕ್ರೂರತೆಯ ಮುಂದೆ ಯಾವ ಕುಟಿಲ ನೀತಿಯೂ ನಡೆಯದು. ನನಗೆ ವಚನ ನೀಡಿ, ನೀವು ಮಹಾರಾಜ ಕಂಸನ ಮುಂದೆ ಏನೂ ಒಪ್ಪಿಕೊಳ್ಳುವುದಿಲ್ಲವೆಂದು. ಆದ್ರೆ ಮಹಾರಾಣಿ, ಕಂಸ ಮತ್ತವನ ಸಂದೇಹ. ಅಕ್ರೂರರೇ, ನಿಮಗೆ ಅದರ ಚಿಂತೆ ಬೇಡ. ಭಗವಂತ ಕಂಸನ ವಿಧವೆ ಪತ್ನಿಗೆ ತಿಳಿದಿದೆ ಅವರ ಸಂದೇಹವನ್ನು ಹೇಗೆ ದೂರ ಮಾಡುವುದೆಂದು. ನೀವು ನಡೆಯಿರಿ. ಮಹಾರಾಜ ವಸುದೇವ, ಸೋದರಿ ದೇವಕಿಗೆ ನಿಮ್ಮ ಅವಶ್ಯಕತೆ ಇದೆ. ಹೊರಡಿ ನೀವು. ಅಪ್ಪಣೆ ಮಹಾರಾಣಿ. ಪ್ರಾಪ್ತಿ, ಈ ಅಕ್ರೂರ ಅವನಿಲ್ಲಿ? ಪ್ರಾಪ್ತಿ, ನಿನಗೆ ತಿಳಿದಿಲ್ಲ ಸೋದರಿ, ಭಗವಂತ ಕಂಸನಿಗೆ ಈ ಅಕ್ರೂರನ ಮೇಲೆ ಬಹಳ ಸಂದೇಹವಿದೆ. ಅವರಿಗೆ ಪೂರ್ಣ ವಿಶ್ವಾಸವಿದೆ. ಸೆರೆಮನೆಯ ಆ ಗುಪ್ತ ದ್ವಾರವನ್ನು ಮಾಹೇಶ್ ಮಧ್ಯ ಈ ಕುಟಿಲ ನೀತಿಯ ಅಕ್ರೂರನೇ ತೆರೆದಿರುತ್ತಾನೆ. ಇಲ್ಲ ಸೋದರಿ, ಆ ಗುಪ್ತದ್ವಾರ ಅಕ್ರೂರರಲ್ಲ, ಸ್ವಯಂ ನಾನೇ ತೆರೆದಿದ್ದು. ಪ್ರಾಪ್ತಿ, ಇದೇನು ಹೇಳುತ್ತಿರುವೆ? ಆದರೆ ಏಕೆ? ನಾನಿನ್ನು ಕಂಸನ ಅನಾಚಾರಗಳಲ್ಲಿ ಸಹಭಾಗಿಯಾಗಲಾರೆ. ನಾನು ಮಹಾರಾಜ ವಸುದೇವ, ಸೋದರಿ ದೇವಕಿಯ ಬಿಡುಗಡೆ ಬಯಸಿದ್ದೆ. ಅದಕ್ಕಾಗಿ ಅವರನ್ನು ಬಿಡಿಸಲು ಆ ಗುಪ್ತ ದ್ವಾರವನ್ನು ನಾನೇ ತೆರೆದಿದ್ದು ಸೋದರಿ. ಬನ್ನಿ ಬನ್ನಿ ಬ್ರಹ್ಮಶ್ರೀ, ವಿಶ್ರಾಂತಿ ಮಾಡಿ. ಬನ್ನಿ 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 ಬ್ರಹ್ಮಶ್ರೀ, ಬನ್ನಿ. ಬ್ರಹ್ಮದೇವ, ತಲೆಗಷ್ಟು ಕೆಲಸ ಕೊಡ್ಬೇಡಿ. ಇಲ್ವೋ ನಿಮ್ಮ ಆರೋಗ್ಯ ಇನ್ನೂ ಹಾಳಾಗೋಗುತ್ತೆ. ಆರಾಮಾಗಿ ವಿಶ್ರಾಂತಿ ಮಾಡಿ ಇಲ್ಲಿ. ತುಂಬಾ ಯೋಚನೆ ಮಾಡ್ಬೇಡಿ ಬ್ರಹ್ಮದೇವ, ನಾವೆಲ್ಲರೂ ಇಲ್ಲೇ ಇದೀವಲ್ವಾ, ನಿಮ್ಮನ್ನ ನಾವು ನೋಡ್ಕೋತೀವಿ, ಸರಿನಾ? ಕೃಷ್ಣ, ಕೃಷ್ಣ, ನಮ್ಗೆಲ್ಲ ತುಂಬಾ ಭಯ ಆಗ್ತಿದೆ ಕೃಷ್ಣ. ನಿಂಗೇನಾದ್ರೂ ಗೊತ್ತಾಯ್ತಾ ಬ್ರಹ್ಮಶ್ರೀ ಬಗ್ಗೆ? ಅವನು ರಾಕ್ಷಸನೋ ಏನೋ? ಗೆಳೆಯರೇ, ಸತ್ಯ ಏನು ಅಂತ ಗೊತ್ತಾಗ್ಬೇಕಂದ್ರೆ ನಾವು ಧೈರ್ಯವಾಗಿರ್ಬೇಕು. ಧೈರ್ಯವಾಗಿರಿ. ನಿಜ ಏನು ಅಂತ ನಮಗೂ ಗೊತ್ತಾಗುತ್ತೆ, ಬ್ರಹ್ಮಶ್ರೀಗೂ ಗೊತ್ತಾಗುತ್ತೆ. ಪ್ರಭು, ಇದೇನು? ಜನ್ಮಗಳಿಂದ ಪಾಪಿಯಾದ ಶ್ರೀಧರನಿಗೆ ಕೃಷ್ಣ ತನ್ನ ಮನೆಯಲ್ಲಿಯೇ ಸ್ಥಳ ನೀಡುತ್ತಿದ್ದಾನೆ. ಇದೆಂತಹ ಲೀಲೆ ಪ್ರಭು? ದೇವಿ, ಇದು ಯಾವ ಲೀಲೆಯೂ ಅಲ್ಲ, ಬದಲಾಗಿ ಶ್ರೀಧರನ ಕರ್ಮಗಳ ಫಲ. ಯುಗ ಯುಗಗಳಿಂದ ನನ್ನ ಹೆಸರನ್ನೇ ಜಪಿಸುತ್ತಿದ್ದಾನೆ. ಪ್ರಭು, ಶ್ರೀಧರ ನಿಮ್ಮ ಪವಿತ್ರ ನಾರಾಯಣ ನಾಮವನ್ನು ಅವಶ್ಯವಾಗಿ ಜಪಿಸುತ್ತಿದ್ದಾನೆ, ಆದರೆ ಶತ್ರುಭಾವದಿಂದ. ಭಾವ ಯಾವುದಾದರೂ ಸರಿ, ಭಾಷೆ ಯಾವುದಾದರೂ ಸರಿ, ಜಗತ್ತಿನಲ್ಲಿ ಎಲ್ಲ ಜೀವಿಗಳು ನನ್ನನ್ನು ತಮ್ಮ ತಮ್ಮ ಭಾವನೆಗನುಸಾರವಾಗಿಯೇ ನೆನೆಯುತ್ತಾರೆ. ನಾನು ಅವರಿಗೆಲ್ಲ ಅವರ ಕರ್ಮಗಳಿಗೆ ಅನುಸಾರವಾಗಿಯೇ ದೊರೆಯುತ್ತೇನೆ. ಶ್ರೀಧರ ನನ್ನನ್ನು ಹೇಗೆ ಕರೆಯುತ್ತಿದ್ದಾನೋ ನಾನು ಅವನಿಗೆ ಅದೇ ಭಾವದಿಂದಲೇ ಪ್ರಾಪ್ತನಾಗುತ್ತೇನೆ. ದೇವಿ, ಈಗ ಸಮಯ ಬಂದಿದೆ. ಶ್ರೀಧರನಿಗೆ ಅವನ ಕರ್ಮಗಳ ಪ್ರತಿಫಲ ದೊರೆಯಲಿದೆ.
ನಾನು ಎಲ್ಲಿಗೆ ಬಂದಿದ್ದೀನಿ? ನಿಲ್ಲಿಸು ಈ ಕರ್ಕಶ ಕೊಳಲ ದನಿಯನ್ನ, ನಿಲ್ಲಿಸು ಈ ಕೆಟ್ಟ ದನಿಯನ್ನ. ಕಪಟಿ ಬಾಲಕ, ನೀನು ಇಲ್ಲಿಗೂ ಬಂದ್ಯಾ? ಶ್ರೀಧರ, ನೀನ್ ನನ್ನ ಹುಡ್ಕೊಂಡ್ ಬಂದಿದ್ಯಾ? ನೋಡು, ನಾನ್ ನಿನ್ ಮುಂದೆನೆ ನಿಂತಿದ್ದೀನಿ. ನಾನೇ ನೋಡು ನಿನ್ ನಾರಾಯಣ. ನಾರಾಯಣ? ಹೌದು ಬ್ರಹ್ಮದೇವ, ನಾನೇ ನಾರಾಯಣ. ಬ್ರಹ್ಮದೇವ? ಮುಕ್ತಿ ನಿನ್ನಿಂದ, ಬಂಧನ ನಿನ್ನಿಂದ, ಮುಕ್ತಿ ನಿನ್ನಿಂದ, ಬಂಧನ ನಿನ್ನಿಂದ. ಬ್ರಹ್ಮಶ್ರೀ, ನಾನೇ ನಾರಾಯಣ. ಬ್ರಹ್ಮಶ್ರೀ? ಪಾಲಕ ನೀನೇ. ಬ್ರಹ್ಮದೇವ, ನಾನೇ ನಾರಾಯಣ. ನೀನೇ युगावतारी, हे कृष्ण नीने जगकुपकारी. श्री कृष्ण गोविंद हरे मुरारे, नाथ ब्रह्मदेव, नाने नारायण. श्री कृष्ण गोविंद हरे मुरारे, नाथ नारायण. ब्रह्मदेव, नाने नारायण. श्री कृष्ण गोविंद. ब्रह्मदेव, नाने नारायण. ಅಲ್ಲಲ್ಲ ಬ್ರಹ್ಮದೇವ, ಇಲ್ಲಿ ನೋಡಿ, ಯಾಕಂದ್ರೆ ನಾನೇ ನಾರಾಯಣ. ನಾರಾಯಣ, ನಾರಾಯಣ. ಮಯಾ ತತಂ ಇದಂ ಸರ್ವಂ ಜಗತ್ ಅವ್ಯಕ್ತ ಮೂರ್ತಿನಾ. ಈ ಸಂಪೂರ್ಣ ಜಗತ್ತು ನನ್ನ ಅವ್ಯಕ್ತ ರೂಪದಿಂದಲೇ ಆವರಿಸಲ್ಪಟ್ಟಿದೆ. ನಾನೇ ನಾರಾಯಣ. ನಾರಾಯಣ, ಇದೇನು ಮಾಯೆ? ಶ್ರೀಧರ, ಇದು ಮಾಯೆ ಅಲ್ಲ, ಇದೇ ಸತ್ಯ. ಜಗತ್ತಿನ ಏಕಮಾತ್ರ ಸತ್ಯ. ಈಶ್ವರ ಸರ್ವಭೂತಾನಾಂ ಹೃದ್ದೇಶ ಅರ್ಜುನ ತಿಷ್ಠತಿ. ಬ್ರಹ್ಮದೇವ, ಇದೊಂದೇ ಜಗತ್ತಿನ ಪರಮ ಸತ್ಯ. ಎಲ್ಲರ ಹೃದಯವು ಈಶ್ವರನ ಆವಾಸವೇ. ನೀವು ಧ್ಯಾನದಿಂದ ನೋಡಿದರೆ ನಿಮ್ಮೊಳಗೂ ನಾರಾಯಣ ಸಿಗುತ್ತಾನೆ. ಇದು ಸತ್ಯವಲ್ಲ. ಇಲ್ಲ 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 ಇಲ್ಲ. ಈ ಬಾಲಕ ಯಾರೋ ಮಾಯಾವಿನೇ ಇರಬೇಕು. ನಾನಿನ್ನೊಂದು ಕ್ಷಣನೂ ಇಲ್ಲಿರೋದಿಲ್ಲ, ಒಂದು ಕ್ಷಣನೂ ಇಲ್ಲ. ಬ್ರಹ್ಮದೇವ, ಇವ್ರು ವಿಶ್ರಾಂತಿ ಮುಗ್ದಿರ್ಬೇಕನ್ಸುತ್ತೆ. ಬ್ರಹ್ಮದೇವ, ನೀವು ಹೋಗ್ತಿದ್ದೀರಾ? ಬ್ರಹ್ಮದೇವ, 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 ನಿಂತ್ಕೊಳ್ಳಿ. ನಿಮ್ ದಕ್ಷಿಣ ಏನಾದ್ರೂ ತಗೊಂಡೋಗಿ. ಬ್ರಹ್ಮದೇವ, ಈ ಬ್ರಹ್ಮದೇವ ಅಂತೂ ಬಂದಾಗಿಂದ ನಮ್ ಕಷ್ಟ ಹೆಚ್ಚು ಮಾಡ್ತಾ ಇದಾರೆ. ದಕ್ಷಿಣೇನೆ ತಗೊಂಡೇ ಹೋಗ್ಬಿಟ್ರಲ್ಲ. ಈಗ ಅಮ್ಮ ನನ್ ಮೇಲೆ ಕೋಪ ಮಾಡ್ಕೋತಾಳೆ, ಆದ್ರೆ ನಾನೇನು ಮಾಡ್ಲೇ ಇಲ್ಲ. ಕಂದ, ಕಂದ, ಏನಾಯ್ತು? ಈ ಮಡಕೆ ಹೇಗ್ ಹೊಡಿತು? ಅಮ್ಮ, ಅಮ್ಮ, ಬ್ರಹ್ಮದೇವ ಮಡಕೆ ಹೊಡ್ತಿದ್ದಲ್ಲ, ಮಡಕೆ ಅದಾಗದೇ ಹೊಡೆದೋಯ್ತು ಅಲ್ವಾ ಗೆಳೆಯರೇ? ಕೃಷ್ಣ, ಮಡಕೆ ಅದಾಗೆ ಹೊಡೆದಿದ್ರೆ ನೀನು ಬ್ರಹ್ಮಶ್ರೀ ಹೆಸರು ಯಾಕೆ ಹೇಳ್ದೆ? ಹಾ, ನಿಜ ಹೇಳು, ಈ ಮಡಕೆ ಹೇಗೆ ಹೊಡಿತು? ಕೃಷ್ಣ, ಏನಾಯ್ತು? ನೀನ್ಯಾಕೆ ಸುಮ್ಮನಿದೀಯಾ? ನಿಜ ಹೇಳು. ಚಿಕ್ಕಪ್ಪ,
ಕೃಷ್ಣ ನಿಮ್ಗೆ ಏನು ಹೇಳೋದಿಲ್ಲ, ಆದ್ರೆ ನಾನ್ ನಿಮ್ಗೆ ಹೇಳ್ತೀನಿ. ಕೃಷ್ಣ ಅವ್ರ ಗೆಳೆಯರ ಜೊತೆ ಸೇರ್ಕೊಂಡು ಬ್ರಹ್ಮದೇವ್ರನ್ನ ಇಲ್ಲಿಂದ ಓಡ್ಸೋ ಉಪಾಯ ಮಾಡ್ತಿದ್ದ. ಅದಕ್ಕೋಸ್ಕರನೇ ಬ್ರಹ್ಮದೇವ ದಕ್ಷಿಣೆ ಕೂಡ ತಗೊಳ್ದೆ ಓಡೋದ್ರು ಅಲ್ವಾ ಕೃಷ್ಣ? ಹಾ ಅಪ್ಪ. ಇಲ್ಲ 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 ಅಪ್ಪ. ಕೃಷ್ಣ ಹೌದಾ ಇಲ್ವಾ? ಅಮ್ಮ, ನಾವು ಬ್ರಹ್ಮದೇವರನ್ನ ಓಡ್ಸೋಕೆ ಉಪಾಯ ಮಾಡ್ತಿದ್ವಿ. ಅಯ್ಯೋ ಇಲ್ಲ ಇಲ್ಲ ಅಮ್ಮ. ಕೃಷ್ಣ ಸುಳ್ಳು ಹೇಳ್ಬೇಡ ಅಣ್ಣ. ಕೃಷ್ಣ ನನ್ನ ಹತ್ರ ನಡೆಯಲ್ಲ. ನಾನ್ ನಿನ್ ದೊಡ್ಡಣ್ಣ ಗೊತ್ತಲ್ವಾ? ನಾನ್ ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನಿ. ಸುಳ್ಳ ಚಿಕ್ಕಮ್ಮಂಗ್ ಹೇಳು, ಚಿಕ್ಕಮ್ಮಂಗೆ. ಅಮ್ಮ ಅಪ್ಪ, ನಾನೇನು ಮಾಡಿಲ್ಲ, ನಿಜವಾಗ್ಲೂ. ನಾನು ನನ್ ಗೆಳೆಯರು ಉಪಾಯ ಮಾಡ್ತಿದ್ವಿ ಅಷ್ಟೇ. ಚಿಕ್ಕಮ್ಮ ಉಪಾಯ ಅಂತೆ ನೋಡಿ, ಕೃಷ್ಣನೇ ಒಪ್ಕೊಂತಿದ್ದಾನಲ್ವಾ? ಬ್ರಹ್ಮದೇವ್ರನ್ನ ಓಡ್ಸಕ್ಕೆ ಉಪಾಯ ಮಾಡ್ತಿದ್ರಿ ಇವ್ರು. ಇಲ್ಲಮ್ಮ, ನಾವ್ ಆತರ ಉಪಾಯ ಮಾಡ್ಲಿಲ್ಲ. ನಾವೇನ್ ಉಪಾಯ ಮಾಡ್ತೀವಿ ಅಂದ್ರೆ ಬ್ರಹ್ಮದೇವ ಹೋಗ್ಬಾರ್ದು ಅಂತ. ಆದ್ರೆ ಬ್ರಹ್ಮದೇವ ಹೋಗೇ ಬಿಟ್ರು. ಕೃಷ್ಣ ನಾನ್ ಏನ್ ಹೇಳಿ ನಿನಗೆ? ಯುಗ ಯುಗಗಳಿಂದ ನಾರಾಯಣನನ್ನು ಹುಡುಕ್ತಾ ಇದ್ದೀನಿ. ಎಲ್ಲಿದ್ದಾನೆ ಆ ಬಾಲಕ? ಆ ನಾರಾಯಣನನ್ನು ಹುಡುಕದೆ ನೀನು ಮರಳಿ ಬರುವ ಧೈರ್ಯವನ್ನು ಹೇಗೆ ಮಾಡಿದೆ? ನಾರಾಯಣ ನಾರಾಯಣ. ರಾಕ್ಷಸ, ನಾನು ಮೈಮರ್ತಿದ್ದೆ. ನನ್ನ ಪೂರ್ತಿ ಜ್ಞಾನ ಆ ಬಾಲಕನ ಮುಂದೆ ವ್ಯರ್ಥವಾಯಿತು. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಕೊಂದ್ಬಿಡು. ಆದರೆ ಇದೇ ಸತ್ಯ, ನನ್ನ ಶಕ್ತಿಯಿಂದ ಆ ಕೃಷ್ಣನನ್ನ ಗುರುತಿಸೋದು ಅಸಾಧ್ಯವಾಯಿತು. ಅಮ್ಮ ಅಮ್ಮ, ಅಳ್ಬೇಡ ಅಮ್ಮ. ಯಾಕೆ ಅಳ್ಬಾರ್ದು? ಕೃಷ್ಣ, ನೀನ್ ಯಾವಾಗ್ಲೂ ಈ ಥರದ್ದೇನಾದ್ರೂ ಮಾಡಿ ನನ್ನ ಅಳಿಸ್ತೀಯ ಅಲ್ವಾ? ಈ ಬ್ರಾಹ್ಮಣ ಭೋಜನ ನಾನು ಯಾಕೆ ಮಾಡಿದ್ ಹೇಳು? ನಿನಗ್ ತೊಂದ್ರೆ ಆಗದೆ ಇರ್ಲಿ ಅಂತ. ತೊಂದ್ರೆ? ನಿಮ್ಮ ಪುತ್ರನಿಗೆ ಒಳ್ಳೇದಾಗ್ಲಿ ಅಂತ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ. ಅಂದ ಮೇಲೆ ಈ ಅಡಿಗೆಯನ್ನ ನಿಮ್ಮ ಕೈಯಾರೆ ನೀವೊಬ್ರೇ ಮಾಡೋದು ತುಂಬಾ ಅವಶ್ಯಕ. ಅಂದ್ರೆ ನಿಮ್ ಮಾತಿನ ಅರ್ಥ ಈ ಬ್ರಾಹ್ಮಣ ಭೋಜನ ವ್ಯರ್ಥನಾ? ಅಷ್ಟೇ ಅಲ್ಲ, ನಿಮ್ಮ ಪುತ್ರನ ಜೀವನದಲ್ಲಿ ಕಷ್ಟಗಳು ಮತ್ತೆ ಮತ್ತೆ ಬರುತ್ತವೆ. ಈಗ ಏನೇನಾಗುತ್ತೋ? ಬ್ರಹ್ಮದೇವ ದಕ್ಷಿಣೆನೆ ತಗೊಳ್ದೆ ಹೊರಟೋದ್ರು. ದಕ್ಷಿಣೆ ತಗೊಳ್ದೆ ಇದ್ರೆ ಅನುಷ್ಠಾನ ಅಪೂರ್ಣ ಆಗುತ್ತೆ. ಅನುಷ್ಠಾನ ಅಪೂರ್ಣ ಆದ್ರೆ ಅಂದ್ಕೊಂಡಿದ್ದು ಆಗೋದೇ ಇಲ್ಲ. ಅನ್ಕೊಂಡಿದ್ದಾಗ್ಲಿಲ್ಲ ಅಂದ್ರೆ ನನ್ ಕಂದನ್ ಕಷ್ಟ ಹೇಗ್ ದೂರ ಆಗುತ್ತೆ? ಯಶೋದೆ, ಶಾಂತಳಾಗು. ಬರೀ ದಕ್ಷಿಣೆ ತಾನೇ ಕೊಡ್ಬೇಕು, ನಾನ್ ಕೊಟ್ಟು ಬರ್ತೀನಿ. ಆದ್ರೆ ಚಿಕ್ಕಪ್ಪ, ನೀವ್ ಎಲ್ಲಿ ಹೋಗ್ತೀರಾ? ಬ್ರಹ್ಮದೇವ ಎಲ್ಲಿರ್ತಾರೆ ಅಂತ ಯಾರಿಗೂ ಗೊತ್ತೇ ಇಲ್ವಲ್ಲ. ಅದೇ ಅಪ್ಪ, ನನ್ ಗೆಳೆಯರು ಮತ್ತೆ ನಾನು ಅದನ್ನೇ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ವಿ, ಬ್ರಹ್ಮದೇವ ಎಲ್ಲಿರ್ತಾರೆ ಅಂತ. ನೋಡೀಗ, ಬ್ರಹ್ಮದೇವ ಎಲ್ಲಿರ್ತಾರೆ ಅನ್ನೋದು ಯಾರಿಗೂ ಸರಿ ಗೊತ್ತೂ ಇಲ್ಲ. ಬ್ರಹ್ಮದೇವ ಎಲ್ಲಿರ್ತಾರೆ ಅನ್ನೋದೇ ಗೊತ್ತಿಲ್ಲದೆ ಇದ್ಮೇಲೆ ದಕ್ಷಿಣೆನ ಅವ್ರಿಗೆ ಹೇಗ್ ತಲುಪಿಸೋದು? ದಕ್ಷಿಣೆ ಕೊಡದೆ ಹೋದ್ರೆ ಹರಕೆ ತೀರೋದಿಲ್ಲ. ಹರಕೆ ತೀರ್ದೆ ಹೋದ್ರೆ ಆಗ ಆಗ ಮತ್ತೆ ಗೋಕುಲಕ್ಕೆ ರಾಕ್ಷಸರು ಬರ್ತಾರೆ. ಮತ್ತೆ ನನ್ ಕಂದ. ಆತರ ಏನೂ ಆಗೋದಿಲ್ಲ. ಕಂದ, ನೀನ್ ಸುಮ್ನೆ ಇರು. ಇದೆಲ್ಲ ನಿನ್ನಿಂದಾನೇ ಆಗಿದ್ದು. ನಿನ್ನಿಂದಾಗಿ ಬ್ರಹ್ಮದೇವ ದಕ್ಷಿಣೆನೂ ತಗೊಳ್ದೆ ಹೊರಟೋದ್ರು. ಎಲ್ಲ ನಂದೇ ತಪ್ಪು. ನನ್ ಪ್ರೀತಿನೇ ನಿನ್ನ ಹಾಳು ಮಾಡಿದೆ. ಹೋಗು, ಇನ್ಯಾವತ್ತೂ ನಾನು ನಿನ್ ಜೊತೆ ಮಾತೇ ಆಡಲ್ಲ. ಯಾವತ್ತೂ ಮಾತಾಡಲ್ಲ. ಅಯ್ಯೋ ಅಮ್ಮ, ಅಮ್ಮ, ನನ್ ಮಾತ್ ಕೇಳಮ್ಮ. ಅಮ್ಮ. ಅಣ್ಣ, ನೀನೇ ಅಮ್ಮನ ಹತ್ರ ಮಾತಾಡು. ಕೃಷ್ಣ, ನಾನು ಏನ್ ಹೇಳ್ಬೇಕಾಗಿತ್ತೋ ಅದನ್ನೆಲ್ಲ ಹೇಳಾಯ್ತು. ನಾನಂತೂ ಇವಾಗ ಮಲ್ಗಕ್ ಹೋಗ್ತಿದ್ದೀನಿ. ಅಯ್ಯೋ ಅಣ್ಣ. ಅಪ್ಪ, ನನ್ನನ್ ಬಿಟ್ಬಿಡಪ್ಪ. ನೋಡಿದ್ಯಲ್ಲ, ನಿನ್ನ ತಾಯಿ ವಿಚಾರ ಎಲ್ಲಿಗೆ ಹೋಗ್ಬಿಡುತ್ತೆ ಅಂತ. ನೇರ ರಾಕ್ಷಸನ ಹತ್ರ. ಹಾಗಾಗಿ ನನ್ನನ್ ಬಿಟ್ಬಿಡಪ್ಪ. ಅಪ್ಪ, ಅಪ್ಪ, ನನ್ ಮಾತ್ ಕೇಳಪ್ಪ. ಕೃಷ್ಣ, ಬ್ರಹ್ಮದೇವರು ಹೋಗಾಯ್ತು, ಈಗ ನಾವು ಹೋಗ್ತೀವಿ. ಗೆಳೆಯರೇ,
ರಾಧೆ. ನಮ್ಮ ಅಪ್ಪನ ಹತ್ರ 1,00,000 ಹಸುಗಳಿವೆ. ಇಲ್ಲಿ ಕೃಷ್ಣ ಒಬ್ನೇ ಇದ್ದಾನೆ. ಇದೇ ಸರಿಯಾದ ಸಮಯ. ನಾನು ಕೃಷ್ಣನ್ಗೆ ಹೇಳ್ತೀನಿ, ನಾನು ರಾಧೆ ಅಂತ. ನಾರಾಯಣ, ನಾನು ಬೇಕು ಅಂದ್ರೂ ನಿನ್ನನ್ನು ಕೊಲ್ಲೋಕ್ಕಾಗಲ್ಲ. ಆದರೆ ಈಗ ಈ ರಾಕ್ಷಸನಿಗೆ ಬ್ರಹ್ಮಶ್ರೀಯ ಯಾವುದೇ ಅವಶ್ಯಕತೆ ಇಲ್ಲ. ನನ್ನ ಯಂತ್ರ ಪೂರ್ಣವಾಗಿದೆ. ನನ್ನ ಶಕ್ತಿಯಿಂದ ಆಗಿರೋ ಈ ಕಾಲಯಂತ್ರ ಆ ಅದ್ಭುತ ಅಸಾಧಾರಣ ಕೃಷ್ಣನನ್ನ ಇಲ್ಲಿಗೆ ಎಳೆದು ತರುತ್ತೆ. ನಾರಾಯಣ, ನಾರಾಯಣ. ಎಲ್ಲ ಸಮಸ್ಯೆ ಆಗಿದೆ ಈ ದಕ್ಷಿಣೆಯಿಂದ. ದಕ್ಷಿಣೆ ಇರ್ದಿದ್ರೆ ಅಮ್ಮನ್ ಕೋಪನೂ ಇರಲ್ಲ. ಈಗ ಈ ದಕ್ಷಿಣೆನ ಬ್ರಹ್ಮದೇವರಿಗೆ ಕೊಟ್ಟು ಬರ್ಲೇಬೇಕು. ಅಯ್ಯೋ, ಈ ಗೋಪಿ ಹತ್ರ 1,00,000 ಹಸುಗಳಿವೆ. ನನ್ನಿಂದ ಯಾರು ಅಡ್ಗೋಕ್ಕಾಗಲ್ಲ. ರಾಧೆ, ನಾನು ಅಡ್ಗಿರ್ಲಿಲ್ಲ. ನಾನು ಈ ಮಡಿಕೆ ಹುಡುಕ್ತಿದ್ದೆ. ನಾನ್ ರಾಧೆ, ನಂಗೆಲ್ಲಾನು ತಿಳಿದಿದೆ. ನಾನ್ ಯಾವಾಗ್ಲೂ ಯೋಚನೆ ಮಾಡಲ್ಲ. ಆದ್ರೆ ನಾನು ಈಗ ಯೋಚಿಸ್ತಿದ್ದೆ, ಬಸಾನದಿಂದ ಗೋಕುಲಕ್ಕೆ ಯಾಕೆ ಬಂದೆ ಅಂತ. ಯಾಕೆ? ನೀನು ಬರೀ ನನಗ್ ಮಾತ್ರ ಅಲ್ಲ, ಪೂರ್ತಿ ಬಸಾನಕ್ಕೆ ಮೋಸ ಮಾಡಿದ್ಯಾ. ಮೋಸನ? ಯಾವ ಮೋಸ ರಾಧೆ? ಅದು ಒಂದ್ ಮೋಸ ಅಂದ್ರೆ ಹೇಳ್ಬೋದು. ಬರ್ಸಾನದಲ್ಲಿ ಎಲ್ರೂ ಹೇಳ್ತಾರೆ ಕೃಷ್ಣ ಮುದ್ದಾಗಿದ್ದಾನೆ, ಕೃಷ್ಣ ಒಳ್ಳೆಯವನು, ಕೃಷ್ಣ ಮನ ಮೋಹಕ, ಕೃಷ್ಣ ಅಂದ್ರೆ ಎಲ್ರಿಗೂ ಪ್ರೀತಿ. ಆದ್ರೆ ನಾನು ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಕೃಷ್ಣ ಹಾಗೆಲ್ಲ ಇಲ್ಲ ಅಂತ. ಅವನಿರೋದು ಈಗ ನನ್ ಮುಂದೆ ನಿಂತಿರೋ ಹಾಗೆ. ಈ ಅಧಿಕ ಪ್ರಸಂಗಿ ರಾಧೆ ಅಂತೂ ಏನೇನ್ ಯೋಚನೆ ಮಾಡ್ತಾಳೋ. ಈಗ ಹೇಗಾದ್ರೂ ಮಾಡಿ ಇವಳು 1,00,000 ಹಸುಗಳಿಂದ ಪಾರಾಗ್ಬೇಕಲ್ಲಪ್ಪ. ಪ್ರಾಪ್ತಿ, ನನಗೆ ಗೊತ್ತಿತ್ತು ನಿನಗೆ ಭಗವಂತ ಕಂಸನ ಮೇಲೆ ಪ್ರೀತಿ ಇಲ್ಲ ಅಲ್ಲವೇ? ಆದರೂ ಹೀಗೇಕೆ ಮಾಡಿದೆ? ದ್ವೇಷ ಸಾಧಿಸಲು ನೀನು ಯಾರ ಪರ ನಿಂತಿರುವೆ? ನಮ್ಮ ಪತಿ ಪರಮೇಶ್ವರನ ಪರಮ ವೈರಿಯೊಂದಿಗೆ? ಇಂದು ದೇವಕಿ ವಸುದೇವನಿಗೆ ಗುಪ್ತ ಮಾರ್ಗ ತೆರೆದು ನೀನು ಅಕ್ಷಮ್ಯ ಅಪರಾಧ ಮಾಡಿರುವೆ ಪ್ರಾಪ್ತಿ. ನೀನು ಜಗತ್ತಿನಲ್ಲೇ ಮೊದಲ ಸ್ತ್ರೀ ತನ್ನ ಪತಿ ಪರಮೇಶ್ವರನ ಬೆನ್ನ ಹಿಂದೆಯೇ ಇಷ್ಟು ದೊಡ್ಡ ಪಿತೂರಿ ಮಾಡಿದವಳು. ಇದು ಪಿತೂರಿ ಅಲ್ಲ, ನಾನು ಸತ್ಯದ ಜೊತೆ ನಿಂತಿರುವೆ. ಮಹಾರಾಜ ಕಂಸ ಯಾವ ಧರ್ಮವನ್ನು ಬೇಡಿಗಳಿಂದ ಬಂಧಿಸಿದ್ದಾರೋ ಅದನ್ನು ಮುಕ್ತಗೊಳಿಸುವ ಪ್ರಯತ್ನ ಮಾಡಿದೆ ಅಷ್ಟೇ. ಆದರೆ ನನಗೆ ದುಃಖವಿದೆ. ಆ ಪ್ರಯತ್ನದಲ್ಲಿ ನನಗೆ ಸೋಲುಂಟಾಯಿತು. ನಿಂಗ್ ಕೊಳಲ್ ನುಡ್ಸಕ್ಕೂ ಬರಲ್ಲ, ಅಲಂಕಾರ ಮಾಡಕ್ಕೂ ಬರಲ್ಲ. ಅದೆಲ್ಲ ಬಿಡು, ಬ್ರಾಹ್ಮಣರಿಗೆ ಸತ್ಕಾರ ಮಾಡಕ್ಕೂ ಬರಲ್ಲ. ಮತ್ತೆ ನೀನ್ ಯಾವ ಸೀಮೆ ಕೃಷ್ಣ? ಹೇಳು. ಈಗ ಮಾತ್ ನಿಂತೋಯ್ತಾ? ಯಾಕಂದ್ರೆ ನೀನ್ ರಾಧೆ, ನೀನ್ ಮಾತಾಡಿದ್ರೆ ಎಲ್ರೂ ಕೇಳ್ತಾರೆ. ಆದ್ರೆ ನೀನು ಯಾರ ಮಾತು ಕೇಳಲ್ಲ. ಮತ್ ನಾವ್ ಮಾತಾಡಿನೂ ಏನ್ ಉಪಯೋಗ? ಇದ್ ನಿಜಾನೇ. ನನ್ ಜೊತೆ ಇದ್ದು ನೀನು ಜನ ಆಗಿದ್ಯಾ. ಆದ್ರೂ ನೀನ್ ನನ್ನಿಂದ ತುಂಬಾ ಕಲಿಬೇಕು. ನೀನು ಸಾಧಾರಣ ಕೃಷ್ಣ ಅಲ್ಲ, ನೀನು ರಾಧೆಯ ಕೃಷ್ಣ. ನೀನ್ ಹೇಳೋದ್ ಸತ್ಯ ರಾಧೆ. ನಾನು ರಾಧೆ ಕೃಷ್ಣನೇ. ಅದಕ್ಕೆ ನಿಂದೆ ಯೋಚನೆ ಆಗಿದೆ. ಯೋಚನೆ ನನ್ ಬಗ್ಗೆ? ಹಾ ರಾಧಾ, ನಿಂತು ನಿನ್ ಸುಸ್ತಾಗಿರ್ತೀಯ. ಹೋಗಿ ವಿಶ್ರಾಂತಿ ತಗೋ. ನನಗ್ ಸುಸ್ತಾಗಿದೆ, ಅದು ನಂಗೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ನಾನ್ ರಾಧೆ. ಯಾಕಂದ್ರೆ ನೀನ್ ಮನ್ಸಿನ ಮಾತು ಕೇಳಲಿಲ್ಲ. ಬಾ ರಾಧೆ.
ಅದೇ ನಾನು ತುಂಬಾ ಕಲಿಯೋದಿದೆ ಅಂತಿದ್ದೆ. ನನಗೆ ಸಂತೋಷ ಆಯ್ತು, ನೀನೇ ಈಗ ಇದನ್ನ ಅರ್ಥ ಮಾಡ್ಕೊಂಡಿದ್ಯಾ ಅಂತ. ನಾನು ನಿನ್ನ ಬಸ್ಸನ್ನ ಕರ್ಕೊಂಡು ಹೋಗ್ತೀನಿ. ಪ್ರಾಪ್ತಿ, ನೀನು ಯಾವ ಧರ್ಮದ ಕುರಿತು ಹೇಳುತ್ತಿರುವೆ? ನೀನು ಭಗವಂತ ಕಂಸನ ಪತ್ನಿ. ನಿನ್ನ ಪ್ರಥಮ ಧರ್ಮ ನಿನ್ನ ಪತಿಯ ಇಚ್ಛೆಯಂತೆ ನಡೆಯುವುದು, ಅವರನ್ನು ವಿರೋಧಿಸುವುದಲ್ಲ. ಪತ್ನಿ ಎಂದರೆ ದಾಸಿಯಲ್ಲ, ಅರ್ಧಾಂಗಿಣಿಯಲ್ಲವೇ ಸೋದರಿ? ಅವಳ ಕಾರ್ಯ ಕೇವಲ ಪತಿಯ ಮಾತಿಗೆ ತಲೆಯಾಡಿಸುವುದಲ್ಲ, ಬದಲಿಗೆ ಪತಿಯನ್ನು ಧರ್ಮದ ದಾರಿಯಲ್ಲಿ ನಡೆಸುವುದು. ಪ್ರಾಪ್ತಿ, ಇದನ್ನು ನೀನಲ್ಲ ಪ್ರಾಪ್ತಿ, ನಿನ್ನೊಳಗಿರುವ ದ್ವೇಷ ಹೇಳುತ್ತಿದೆ. ಇಲ್ಲಿಯ ತನಕ ನಿನ್ನನ್ನು ಕ್ಷಮಿಸಿದ್ದೇನೆ. ಭಗವಂತ ಕಂಸನಿಂದ ಎಲ್ಲವನ್ನೂ ಮುಚ್ಚಿಟ್ಟೆ, ಏಕೆಂದರೆ ನೀನು ನನ್ನ ಒಡ ಹುಟ್ಟಿದವಳು. ಆದರೆ ಇನ್ನು ಇದು ಅಸಾಧ್ಯ. ನೀನು ವಿಧವೆಯಾಗಿ ಬದುಕಬಲ್ಲೆ ಪ್ರಾಪ್ತಿ? ಅದು ನನ್ನಿಂದ ಆಗದು. ಇಷ್ಟು ವರ್ಷ ಸೋದರಿಯ ಧರ್ಮ ಪಾಲಿಸಿದೆ, ಇನ್ನು ನನ್ನಿಂದ ಆಗದು. ಇನ್ನು ನನ್ನ ಧರ್ಮ ಒಂದೇ, ಪತ್ನಿ ಧರ್ಮ. ಇನ್ನು ಮುಂದೆ ನನ್ನ ಪತಿಯ ಶತ್ರು ನನಗೂ ಶತ್ರು, ನನ್ನ ಒಡ ಹುಟ್ಟಿದವಳಾದರೂ ಅಷ್ಟೇ. ಹೋಗುತ್ತಿರುವೆ ಪ್ರಾಪ್ತಿ. ಭಗವಂತ ಕಂಸನಿಗೆ ಅಷ್ಟು ಸತ್ಯ ಹೇಳುವೆ. ರಾಧೆ, ನಾನ್ ನಮ್ಮ ಅಮ್ಮನ್ ಕಂದ. ನಾನು ಒಂದ್ಸಲ ಮಾತು ಕೊಟ್ರೆ ಯಾವತ್ತೂ ತಪ್ಪೋದಿಲ್ಲ. ರಾಧೆ, ನಾನು ಬರ್ಸಾನಕ್ಕೆ ಬೆಳಗಾದ್ಮೇಲೆ ಬರ್ತೀನಿ. ಮತ್ತೆ ಯಾವಾಗ ಬೆಳಗಾಗುತ್ತೆ ಹೇಳು? ನಾವ್ ಯಾವಾಗ ಹೇಳ್ತೀವೋ ಆವಾಗ್ಲೇ ಬೆಳಗಾಗುತ್ತೆ. ಆದ್ರೆ ರಾಧೆ, ನೀನ್ ಹೇಳ್ತಾ ಇದ್ರೆ ಬೆಳಗಾಗೋದೇ ಇಲ್ಲ. ಅದೇ ನೀನ್ ನನ್ನ ಬರ್ಸಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಮೊದಲು ನೀನು ನಿದ್ರೆ ಮಾಡ್ಬೇಕು ಅಲ್ವಾ ರಾಧೆ? ನಾನು ಇದನ್ನ ಯೋಚನೆ ಮಾಡಿಲ್ಲ. ನಾನು ಈಗಲೇ ನಿದ್ದೆ ಮಾಡ್ತೀನಿ. ರಾಧೆ, ಸರಿಯಾಗಿ ನಿದ್ರೆ ಮಾಡು, ಆಗ ಸರಿಯಾಗಿ ಬೆಳಗಾಗುತ್ತೆ. ಆಯ್ತಾ ರಾಧೆ? ಈ ಹಠಮಾರಿ ರಾಧೆ ಕಣ್ಬಿಡೋ ಮೊದ್ಲೇ ಬ್ರಹ್ಮದೇವರಿಗೆ ಈ ದಕ್ಷಿಣೆ ಕೊಟ್ಟು ಬಂದ್ಬಿಡ್ಬೇಕು. ನಾರಾಯಣ 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 ನಾರಾಯಣ. ನೀನ್ ಯಾವಾಗ್ಲೂ ಈ ಥರದ್ದೇನಾದ್ರೂ ಮಾಡಿ ನನ್ನ ಅಳಿಸ್ತೀಯ ಅಲ್ವಾ? ಈ ಬ್ರಾಹ್ಮಣ ಭೋಜನ ನಾನು ಯಾಕೆ ಮಾಡಿದ್ ಹೇಳು? ನಿನಗೆ ತೊಂದರೆ ಆಗದೆ ಇರ್ಲಿ ಅಂತ ಬ್ರಹ್ಮದೇವ ದಕ್ಷಿಣೆ ತಗೊಂಡೆ ಹೊರಟೋದ್ರು. ಹೋಗು, ಇನ್ನ ನಿನ್ ಜೊತೆ ಮಾತೇ ಆಡಲ್ಲ. ನಿನ್ ಕೊಳಲ್ ನುಡ್ಸಕ್ಕೂ ಬರಲ್ಲ, ಅಲಂಕಾರ ಮಾಡಕ್ಕೂ ಬರಲ್ಲ. ಅದೆಲ್ಲ ಬಿಡು, ಬ್ರಾಹ್ಮಣರಿಗೆ ಸತ್ಕಾರ ಮಾಡಕ್ಕೂ ಬರಲ್ಲ. ಅಮ್ಮಂಗೂ ನನ್ ಮೇಲೆ ಕೋಪ ಇದೆ, ಮತ್ ರಾಧೆಗೂ ಇದೆ. ಆದ್ರೆ ತಪ್ಪೆಲ್ಲ ಬ್ರಹ್ಮದೇವರದ್ದು. ಏನು ಪರವಾಗಿಲ್ಲ, ಅಮ್ಮ ಹೇಳ್ತಾಳೆ ಸಮಸ್ಯೆ ಎಲ್ಲಿರತ್ತೋ ಪರಿಹಾರ ಅಲ್ಲೇ ಇರುತ್ತೆ. ಈ ಸಮಸ್ಯೆಗೆ ಅಲ್ಲೇ ಒಂದು ಪರಿಹಾರ ಇದೆ. ನಾನು ಹೇಗಾದ್ರೂ ಮಾಡಿ ಬ್ರಹ್ಮದೇವರಿಗೆ ಈ ದಕ್ಷಿಣೆ ಕೊಟ್ಟು ಬರಲೇಬೇಕು. ಆದ್ರೆ ಈ ಬ್ರಹ್ಮದೇವ ಎಲ್ಲಿರ್ತಾರೆ? ನಾರಾಯಣ 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 ನಾರಾಯಣ. ಬ್ರಹ್ಮದೇವ ಎಲ್ಲಿರ್ತಾರೆ ಅಂತ ಯಾರಿಗೂ ಗೊತ್ತೇ ಇಲ್ವಲ್ಲ. ಬ್ರಹ್ಮದೇವ ಎಲ್ಲಿಂದ ಬರ್ತಾರೆ, ಎಲ್ಲಿಗೆ ಹೋಗ್ತಾರೆ ಇದ್ ಗೊತ್ತಿಲ್ದೆ ನಾನು ಅವ್ರನ್ನ ಎಲ್ಲಿ ಅಂತ ಹುಡ್ಕೋದು? ಅಮ್ಮ ಹೇಳ್ತಾಳೆ ನಮ್ಗೇನ್ ಮಾಡೋದು ಅಂತ ಗೊತ್ತಾಗಿಲ್ಲ ಅಂದ್ರೆ ದೇವ್ರನ್ನ ನೆನ್ಸ್ಕೊಂಡು ನಾವ್ ಮುಂದೆ ಹೋಗ್ಬೇಕಂತೆ. ಆಗ ದೇವ್ರ ನಮ್ಗೆ ಸರಿಯಾದ ದಾರಿ ತೋರಿಸ್ತಾನೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಾರಾಯಣ 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 ನಾರಾಯಣ. ಈ ಧ್ವನಿ ಬ್ರಹ್ಮದೇವರದ್ದೇ. ಆದ್ರೆ ಇದೆಲ್ಲಿಂದ ಕೇಳಿಸ್ತಿದೆ? ನಾರಾಯಣ ನಾರಾಯಣ ನಾರಾಯಣ
ನಾರಾಯಣ ನಾರಾಯಣ ನಾರಾಯಣ ನಾರಾಯಣ. ಬೆಳಕು ಬ್ರಹ್ಮದೇವರ ಧ್ವನಿ ಅಲ್ಲಿಂದಾನೇ ಬರ್ತಾ ಇರ್ಬೇಕು. ಇನ್ನಾನು ತಡ ಮಾಡಬಾರ್ದು. ಆದಷ್ಟು ಬೇಗ ಹೋಗಿ ಬ್ರಹ್ಮದೇವರಿಗೆ ಈ ದಕ್ಷಿಣೆ ಕೊಟ್ಟು ಬಂದ್ಬಿಡ್ಬೇಕು. ಆಗ ಅಮ್ಮನ ಅನುಷ್ಠಾನ ಪೂರ್ತಿ ಆಗುತ್ತೆ. ನಾರಾಯಣ 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 ನಾರಾಯಣ. ಪ್ರಭು, ಕೃಷ್ಣ ತಾನಾಗಿಯೇ ಬ್ರಹ್ಮ ರಾಕ್ಷಸ ಶ್ರೀಧರನ ಬಳಿ ಹೋಗುತ್ತಿದ್ದಾನೆ. ಅವನೇನಾದರೂ ಆ ತಂತ್ರದ ಬಳಿ ತಲುಪಿದರೆ ಯುಗ ಯುಗಗಳಿಂದ ಸಂಚಿತವಾದ ತಮ್ಮ ಶಕ್ತಿಯ ಕಾರಣದಿಂದ ಶ್ರೀಧರನಿಗೆ ಕೃಷ್ಣನ ಸತ್ಯ ಅರಿವಾಗುತ್ತದೆ. ಸತ್ಯವೇ ಧರ್ಮವನ್ನು ರಕ್ಷಿಸುವುದು. ಧರ್ಮದ ರಕ್ಷಣೆ ಕೇವಲ ಸತ್ಯದಿಂದ ಮಾತ್ರ ಸಾಧ್ಯ ದೇವಿ. ಶ್ರೀಧರನಿಗೆ ಇಲ್ಲಿಯವರೆಗೂ ಎಷ್ಟು ಅಧರ್ಮವಾಗಿದೆಯೋ ಅದೆಲ್ಲಕ್ಕೂ ಕಾರಣ ಒಂದೇ, ಅವನಿಗೆ ಸತ್ಯದ ಅರಿವಿರಲಿಲ್ಲ. ಯುಗ ಯುಗಗಳಿಂದ ಅವನು ಸತ್ಯವನ್ನು ತಿಳಿಯಲು ಒದ್ದಾಡುತ್ತಿದ್ದಾನೆ. ಹಾಗಾಗಿಯೇ ಇಂದು ಕೃಷ್ಣ ತಾನೇ ಶ್ರೀಧರನೆಡೆ ಹೋಗುತ್ತಿದ್ದಾನೆ. ಈಗ ಕೃಷ್ಣನ ಸತ್ಯ ತಿಳಿದಾಗ ಮಾತ್ರ ಅವನು ನಾರಾಯಣನನ್ನು ಪಡೆಯುತ್ತಾನೆ ದೇವಿ. ನಾರಾಯಣ 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 ಬ್ರಹ್ಮದೇವ ನಾರಾಯಣ ಇಲ್ಲಿಂದಾನೇ ಬರ್ತಿದೆ. ಆದ್ರೆ ಈ ಜಾಗ ಎಷ್ಟು ವಿಚಿತ್ರವಾಗಿದೆ. ನಾರಾಯಣ ನಾರಾಯಣ ಪೂರ್ತಿ ಬ್ರಹ್ಮದೇವರ ತರನೇ. ಹಾಗಾದ್ರೆ ಬ್ರಹ್ಮದೇವ ಖಂಡಿತ ನಾರಾಯಣ ಇರ್ತಾರೆ. ನಾರಾಯಣ ಬ್ರಹ್ಮದೇವ, ನಾನು ಬಂದಿದ್ದೀನಿ. ದಕ್ಷಿಣೆ ತಂದಿದ್ದೀನಿ. ಬ್ರಹ್ಮದೇವ, ದಕ್ಷಿಣೆ. ನಾರಾಯಣ 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 ನಾರಾಯಣ. ಹೇ ಮಹಾಮಹಿಮಾ ಅವಿನಾಶಿ, ರಿಪುಸೂದನ, ಮಹಾಬಲರಾಶಿ, ಕರುಣಾನಿಧಿ ಪ್ರಭು, ಅಂತರ್ಯಾಮಿ ಭಗವಂತ ಕಂಸ, ನಿಮಗೆ ಎಲ್ಲ ತಿಳಿದಿದೆ. ಏನಾದರೂ ಹೇಳಿ. ನಾರಾಯಣ ನಾರಾಯಣನೆಂದು ಜಪಿಸುವ ನಾರಾಯಣನ ಪರಮಶತ್ರು ಆ ಬ್ರಹ್ಮ ರಾಕ್ಷಸನೆಲ್ಲಿ? ಅವನು ಪ್ರಯಾಸವಿಲ್ಲದೆ ನಾರಾಯಣ ದೂತನನ್ನು ಹುಡುಕುತ್ತಾನೆಂದುಕೊಂಡೆ. ಆದರೆ ಯಾರೇ ಗೋಕುಲಕ್ಕೆ ಹೋದರೂ ಗೋಕುಲದವರೇ ಆಗಿಬಿಡುತ್ತಾರೆ. ಇದೆಂತಹ ಲೀಲೆ ನಿನ್ನದು ಭಗವಂತ ಕಂಸ. ಭಗವಂತ 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 ಪ್ರಾಪ್ತಿ. ಇಂದು ಯಾವ ಶುಭ ಸಮಾಚಾರ ತಂದಿರುವೆ? ನೀನು ಇಲ್ಲಿ ಮಹಾರಾಜ ಎನ್ನುತ್ತಾ ಪ್ರಾಪ್ತಿ ಬರುತ್ತಾಳೆ. ನಾನೆಂದುಕೊಂಡೆ ಅವಳೇ. ಅದನ್ನು ಬಿಡು. ಅದೆಂತಹ ಶುಭ ಸಮಾಚಾರ ನಿನ್ನೊಳಗೆ ಒದ್ದಾಡುತ್ತಿದೆ. ಅದರಿಂದಾಗಿ ನೆಲದ ಮೇಲೆ ನಿನ್ನ ಕಾಲೇ ನಿಲ್ಲುತ್ತಿಲ್ಲ. ಹೇಳು ಹೇಳು ಹೇಳು. ನಾರಾಯಣ 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 ನಾರಾಯಣ
ನಾರಾಯಣ ನಾರಾಯಣ ಇಲ್ಲೂ ನಾರಾಯಣ, ಅಲ್ಲೂ ನಾರಾಯಣ ನಾರಾಯಣ, ಎಲ್ಲ ಕಡೆ ನಾರಾಯಣ ಇದೆ. ನಾರಾಯಣ. ಬ್ರಹ್ಮದೇವ ಕೂಡ ನಾರಾಯಣನ್ ಭಕ್ತರು ನಾರಾಯಣ ಅನ್ಸುತ್ತೆ. ನಾರಾಯಣ 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 ಭಗವಂತ ಭಗವಂತ ಅಲ್ಲಿ ಪ್ರಾಪ್ತಿ ಅದು ಪ್ರಾಪ್ತಿ ಭಗವಂತ. ಅವಳ ಗುಪ್ತ ದ್ವಾರ ತೆರೆದದ್ದು. ಇದೇ ಶುಭ ಸಮಾಚಾರ ಹೇಳಲು ನೀನು ಮಹಾರಾಜ ಮಹಾರಾಜ ಎನ್ನುತ್ತಾ ಬಂದೆಯಲ್ಲವೇ? ಭಗವಂತ ನಿಮಗೆ ಎಲ್ಲ ತಿಳಿದಿತ್ತೆ. ಮಹಾಮಹಿಮಾ ಅವಿನಾಶಿ ಆನಂದ ರಾಶಿ ರಿಪುಸೂಧನ ಮಹಾಬಲ ರಾಶಿ ಕರುಣಾನಿಧಿ ಪ್ರಭು ಅಂತರ್ಯಾಮಿ ಭಗವಂತ. ಕಂಸ ನಾನು, ಎಲ್ಲೆಡೆಯೂ ನಾನಿರುತ್ತೇನೆ. ಎಲ್ಲ ದಿಕ್ಕುಗಳಲ್ಲೂ ನನ್ನ ದೃಷ್ಟಿ ಇದೆ. ನನ್ನಿಂದ ಏನನ್ನು ಮುಚ್ಚಿಡಲಾಗದು. ತಿಳಿಯಿತೆ ಅಸ್ತಿ? ಭಗವಂತ ನಿಮಗೆ ಎಲ್ಲ ತಿಳಿದಿದೆ ಅಂದ ಮೇಲೆ ಮತ್ತೆ ಏಕೆ ಶಿಕ್ಷೆ ನೀಡಲಿಲ್ಲ? ಇದೆ ತಾನೇ? ಏಕೆಂದರೆ ನಾನು ಪ್ರಾಪ್ತಿಯನ್ನು ಪ್ರೀತಿಸುತ್ತೇನೆ. ಹಾಗೂ ಭಗವಂತ ಯಾರನ್ನು ಪ್ರೀತಿಸುತ್ತಾನೋ ಅವರಿಗೆ ಹೇಗೆ ಶಿಕ್ಷೆ ನೀಡಲು ಸಾಧ್ಯ? ಅಲ್ಲವೇ ಪ್ರಾಪ್ತಿ? ಅಸ್ತಿ ಅಲ್ಲವೇ ಅಸ್ತಿ? ಭಗವಂತ ಅಂದರೆ ನನ್ನ ಮೇಲೆ ನಿಮಗೆ ಪ್ರೀತಿ ಇಲ್ಲವೇ? ನಾನು ಪರಿಪೂರ್ಣ ಮನಸ್ಸಿನಿಂದ ನಿಮ್ಮನ್ನೇ ಪ್ರೀತಿಸುತ್ತೇನೆ. ನಿಮಗಾಗಿ ನಾನು ನನ್ನ ಸೋದರಿಯ ಜೀವನವನ್ನು ಪಣ ಕೊಟ್ಟಿದ್ದೆ. ಇಲ್ಲ ಇಲ್ಲ ಅಸ್ತಿ, ಇದನ್ನು ಪ್ರೇಮವಲ್ಲ ಮತ್ಸರ ಎನ್ನುತ್ತಾರೆ. ನಿನಗೆ ನಿನ್ನ ಸೋದರಿಯ ಮೇಲೆ ಮತ್ಸರ, ಏಕೆಂದರೆ ಭಗವಂತ ಕಂಸ ಅವಳನ್ನು ಪ್ರೀತಿಸುತ್ತಾರೆ. ಹಾಗಾಗಿ ಅವಳ ಸತ್ಯ ಹೇಳಲು ಓಡಿ ಬಂದೆ. ಏಕೆಂದರೆ ಮತ್ಸರ ದೂರವಾಗಲಿಲ್ಲ. ಇಲ್ಲ ಭಗವಂತ, ಇದು ಸತ್ಯವಲ್ಲ. ನನಗೆ ಪ್ರಾಪ್ತಿಯ ಮೇಲೆ ಮತ್ಸರವಿಲ್ಲ. ನಾನು ಕೇವಲ ನಿಮ್ಮನ್ನು ಪ್ರೀತಿಸುತ್ತೇನೆ ಭಗವಂತ. ಪರಿಶುದ್ಧ ಪ್ರೀತಿ. ನಿನಗೆ ನನ್ನ ಮೇಲೆ ಪ್ರೀತಿ ಇದೆಯೇ? ನಿಮಗೆ ವಿಶ್ವಾಸವಿಲ್ಲದಿದ್ದರೆ ನೀವು ನನ್ನ ಹತ್ಯೆ ಮಾಡಿಬಿಡಿ. ನಾರಾಯಣ 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 ನಾರಾಯಣ. ನಾನ್ ಮಾತ್ರ ಅಲ್ಲ, ಅಮ್ಮನೂ ನಾರಾಯಣನ್ ಜಪನ ಇಷ್ಟ ಸಲ ಮಾಡಿರಲ್ಲ. ನಾನು ಇಷ್ಟ ದೊಡ್ಡ ನಾರಾಯಣನ್ ಭಕ್ತರಿಗೆ ದಕ್ಷಿಣೆ ಕೊಟ್ಟು ಬಂದೆ ಅಂತ ಕೇಳಿ ಅಮ್ಮಂಗ್ ತುಂಬಾ ಖುಷಿ ಆಗುತ್ತೆ. ನಾರಾಯಣ 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 ನಾರಾಯಣ. ಇಲ್ಲ ಇಲ್ಲ ಅಸ್ತಿ, ನಿನ್ನ ಕಣ್ಣೀರು ನನ್ನ ಕಣ್ತರಿಸಿತು. ಆ ಪ್ರಾಪ್ತಿ ಏನೋ ಮಾಯ ಮಾಡಿದ್ದಳು ನನ್ನ ಮೇಲೆ. ನಾನು ಸತ್ಯವನ್ನು ನೋಡಲಾಗಲಿಲ್ಲ. ಆದರೆ ಈಗ ಅರ್ಥವಾಗಿದೆ, ಈ ಜಗತ್ತಿನಲ್ಲಿ ನೀನು ಮಾತ್ರ ನನ್ನನ್ನು ಪ್ರೀತಿಸುವವಳು. ಇನ್ನು ಕಣ್ಣೀರಿಡಬೇಡ. ಈಗ ನಿನಗೇನು ಬೇಕೋ ಅದೇ ನಡೆಯುತ್ತದೆ. ಬಾ, ನಿನ್ನ ವಿಧವೆ ಸೋದರಿ ಪ್ರಾಪ್ತಿಯ ಹತ್ಯೆ ಮಾಡೋಣ. ನಿನಗೂ ಇದೇ ಬೇಕಲ್ಲವೇ? ಇಲ್ಲ ಭಗವಂತ. ಏಳು ಅಸ್ತಿ, ವಿಳಂಬ ಬೇಕೆ? ಏಳು ಏಳು, ನಿನ್ನ ಸೋದರಿಯ ಹತ್ಯೆ ಮಾಡೋಣ. ನಾರಾಯಣ 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 ಬ್ರಾಹ್ಮಣ ದೇವ,
ಕಣ್ಬಿಡಿ ಪ್ರಾವಣ ದೇವ, ನೀವಿನ್ಮೇಲೆ ಕಾಯೋದ್ ಬೇಡ.